ಭಾಗ್ಯದ ನಿಧಿಯೇ ಒಲಿದು ಬಂದ ಶುಭ ಯೋಗದ ಸೀರೆ ನಯನ ಕಂಗೊಳಿಸುವ ನವಿಲ ಹುಗಳಿಯೇ ನಯನ ಕಂಗೊಳಿಸುವ ನವಿಲ ಹುಗಳಿಯೇ ತಾಳಕ್ಕೆ ನಡೆಯುತ್ತವ ರಾಗದ ಸ್ವರ ಗೀತೆ ಹಾಡಿ ನಡೆಯುತ್ತ ನಡೆಯುತ್ತ ಜಗದ ಆಡುವ ಬಾ ಕರಸಣಿಸೆ ಚಿನ್ಮಯ ಗುಣವೇ ಶಶಿರೇಖಾ ಪ್ರಿಯ, ನಿನ್ನನ್ನು ದೊಡ್ಡಪ್ಪ ದುರ್ಯೋಧನ ಮಗ ಲಕ್ಷ್ಮಣ ಕುಮಾರಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ನಿಶ್ಚಯವಾಗಿತ್ತು. ಆದರೆ ಆತನನ್ನು ವರಿಸಲು ನೀನು ಸಮ್ಮತಿಸಿದ್ದೇನೋ? ಪ್ರಿಯ, ಹಾಗೆ ನಾನು ಸಮ್ಮತಿಸಿ ಬಿಟ್ಟಿದ್ದರೆ ಈ ಶಶಿರೇಖೆಯು ಈ ಸಿಡಿಲಿನ ಮರಿ ಅಭಿಮನ್ಯುವಿನ ಅರ್ಧಂಗೆ ಆಗುತ್ತಿದ್ದಳೇನು? ನನ್ನ ಪ್ರಶ್ನೆ ಅದಲ್ಲ ಶಶಿರೇಖಾ, ಮತ್ತೇನು? ನಿನ್ನನ್ನು ಆತನಿಗೆ ಕೊಡುವುದಾಗಿ ಎಲ್ಲ ಏರ್ಪಾಡುಗಳು ನಡೆದುದು ಒಂದು ಬಳಿಕ ಅದಕ್ಕೆ ಹಿರಿಯರ ಅನುಮತಿಯೊಂದೇ ಸಾಲದು. ವಯಸ್ಸಿಗೆ ಬಂದ ವಧುವರರ ಒಪ್ಪಿಗೆಯು ಅತ್ಯವಶ್ಯಕವಲ್ಲವೇ? ಪ್ರಿಯ, ಹಿರಿಯರ ಒಪ್ಪಿಗೆಯು ಹೇಗೆ ಇದ್ದರೂ ಸರಿ, ಸದ್ಯ ಕೌರವರ ಸಂಬಂಧವನ್ನು ಪಾರು ಮಾಡಿ ಈ ಪಾಂಡವರ ಸೊಸೆಯನ್ನಾಗಿಸಲು ಪಣತೊಟ್ಟ ಆ ನನ್ನ ಚಿಕ್ಕಪ್ಪ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ದೇವಿಯವರು ನಮ್ಮಿಬ್ಬರ ವಿವಾಹಕ್ಕೆ ಶ್ರೀರಕ್ಷೆ ತಾನೆ. ಹಬ್ಬ, ಎಂತಹ ಚಾತುರ್ಯ ಇದೆ ನೋಡಿ. ಆಹಾ ಪ್ರಿಯಾ, ಪ್ರಿಯೆ, ಎಂತಹ ಸೌಂದರ್ಯ ನುಡಿಯಂತಹ ಚಾತುರ್ಯ ನಡೆಯಂತಹ ಗಾಂಭೀರ್ಯ
ಪ್ರಿಯಾ, ಪ್ರಿಯಾ, ಈ ಸೌಂದರ್ಯಕ್ಕೆ ಅನುಗುಣವಾಗಿ ಚೆಲುವಿನ ಗಣನೆ ಶ್ರೀಕೃಷ್ಣ ಮತ್ತು ರುಕ್ಮಿಣಿ ದೇವರು ನಮಗೆ ಸಹಾಯ ಮಾಡಿದ್ದಾರೆ ತಾನೆ. ಆಹಾಹಾ, ನೀನು ಕೊಂಡಾಡಬೇಕಿರುವುದು ಮಾವ ಶ್ರೀಕೃಷ್ಣ, ಅತ್ತೆ ರುಕ್ಮಿಣಿ ದೇವರನ್ನು ಮಾತ್ರವಲ್ಲ ಶಶಿರೇಖಾ, ನಿನ್ನನ್ನು ಮದುವೆ ಮನೆಯಿಂದ ಮಾಯಾವೇಶದಿಂದ ಅಪಹರಿಸಿತಂದು ನನಗೆ ವಿವಾಹ ಮಾಡಿಸಿದನಲ್ಲ ನನ್ನ ದೊಡ್ಡಪ್ಪ ಮೀಮಪುತ್ರ ಗಡೋದ್ಗಜ, ಆತನ ಸಾಹಸವನ್ನು ನಾವು ಸ್ಮರಿಸಿಕೊಳ್ಳಲೇಬೇಕು. ತಿಳಿಯಿತೆ ಪ್ರೇಯಸಿ, ನೀನು ಪಾಂಡವ ಗೃಹಿಣಿಯಾಗುವುದಕ್ಕೆ ನನ್ನ ಅಗ್ರಜ ಆ ಹಿಡಿಂಬಾಸುತನ ಚಾಣಕ್ಷತ್ರವೇ ಕಾರಣ. ಪ್ರಿಯಾ, ಕಾರಣವು ಹೇಗೆ ಏನೇ ಇರಲಿ, ಬನ್ನಿ ಇಲ್ಲಿ. ಪ್ರಿಯಾ, ಶಶಿರೇಖಾ, ಏನು ಮಾಡುತ್ತಿರುವೆ? ಕುಳಿತುಕೊಳ್ಳಿ ಪ್ರಿಯಾ. ಪ್ರಿಯಾ, ಪ್ರಿಯಾ, ಪ್ರಿಯೆ, ಹುಣ್ಣಿಮೆ ಚಂದಿರ ನೀನು, ತಂಗಾಳಿಯು ನೀನು, 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 ತಂಗಾಳಿಯು ರಾಗದ ಜೊತೆ ಸಂಗೀತವು ಬಿರುಕರೆ ಆಯಾವಿರದೀನು, ರಾಗದ ಜೊತೆ ಸಂಗೀತವು ಬಿರುಕರೆ ಆಯಾಗಿರದೀನು, ಹುಣ್ಣಿಮೆ ಚಂದಿರ ನೀನು, ತಂಗಾಳಿಯು ನೀನು, ಲಾ 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 ಲಾ. ಪ್ರಿಯಾ, ಓ ಸುಂದರಿ ನೀಲಾಂಬರಿ, ಹಾಡು ಗರಿಗೆದರಿ ಹೇ ಮಯೂರಿ. ಓ ಸುಂದರಿ ನೀಲಾಂಬರಿ, ಹಾಡು ಗರಿಗೆದರಿ ಹೇ ಮಯೂರಿ. ನೀ ನಗುತ್ತಿರೆ ಶ್ರೀರಾಮೃತ ಸವಿದಂತೆ ನಮಗಿಂದು, ನೀ ನಗುತ್ತಿರೆ ಶ್ರೀರಾಮೃತ ಸವಿದಂತೆ ನಮಗಿಂದು. ಹುಣ್ಣಿಮೆ ಚಂದಿರ ನೀನು, ತಂಗಾಳಿಯು ನೀನು, ಹುಣ್ಣಿಮೆ ಚಂದಿರ ನೀನು, ತಂಗಾಳಿಯು ನೀನು, ತಂಗಾಳಿಯು ನೀನು, ರಾಗದ ಜೊತೆ ಸಂಗೀತವು ಬಿರುಕರೆ ಆಯಾಗಿರದೀನು, ರಾಗದ ಜೊತೆ ಸಂಗೀತವು ಬಿರುಕರೆ ಆಯಾಗಿರದೀನು, ಹುಣ್ಣಿಮೆ ಚಂದಿರ ನೀನು, ತಂಗಾಳಿಯು ನೀನು, ಲಾ 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 ಲಾ. ಲಾ 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 ಲಾ. ಸತ್ಯ, ನಿನ್ನ ನುಡಿಯು ಅಕ್ಷರಶ ಸತ್ಯ ಶಶಿರೇಖಾ. ಆಹಾ, ನಿನ್ನ ಚಿಕ್ಕಪ್ಪ ಅಂದರೆ ನನ್ನ ಸೋದರ ಮಾವ ಶ್ರೀಕೃಷ್ಣನ ಪ್ರೇರಣೆಯಿಂದ ಕೈ ಹಿಡಿದಿರುವ ನಿನ್ನನ್ನು ಹಾಗೂ ಉತ್ತರೆಯನ್ನು ನನ್ನ ಎರಡು ಕಣ್ಣುಗಳಂತೆ ಕಾಪಾಡಿಕೊಳ್ಳುತ್ತೇನೆ. ಹೌದಾ ಪ್ರಿಯ? ಹೌದು ಪ್ರಿಯೆ. ನಿಜವೇನೆ? ಸೇವಿಸುವ ಪ್ರತಿಯೊಂದು ಪದಾರ್ಥಗಳ ಮೇಲೆ ಆ ಭಗವಂತರುಗಳ ಹೆಸರುಗಳನ್ನು ನಿರ್ಮಿಸಿರು. ಆದರೆ ಈ ಶಶಿರೇಖೆ ಉತ್ತರೆ ನಿಮ್ಮ ನಡುವೆ ಸಂಬಂಧವೇ ಬೆಳೆಸಬಾರದೆ? ಸತ್ಯ, ನಿನ್ನ ನುಡಿಯು ಅಕ್ಷರಶ ಸತ್ಯ ಶಶಿರೇಖಾ. ನಿನ್ನ ಚಿಕ್ಕಪ್ಪ ಅಂದರೆ ನನ್ನ ಸೋದರ ಮಾವ ಶ್ರೀಕೃಷ್ಣನ ಪ್ರೇರಣೆಯಿಂದ ಕೈ ಹಿಡಿದಿರುವ ನಿನ್ನನ್ನು ಹಾಗೂ ಉತ್ತರೆಯನ್ನು ನನ್ನ ಎರಡು ಕಣ್ಣುಗಳಂತೆ ಕಾಪಾಡಿಕೊಳ್ಳುತ್ತೇನೆ. ಪ್ರಿಯ, ನಿಮ್ಮನ್ನು ಪಡೆದ ನಾನಿದ್ದನ್ನೇಳು ಪ್ರಿಯ.
ರಸಮಯ ಸಂಗೀತದಿ ರಸಮಯ ಸಂಗೀತದಿ ಮನದಾನಂದವ ನೀಡುವಾರೆ ಮನದಾಸೆ ನಿನ್ನ ಬಯಸಿ ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದೆ ಏಕೆ ಓಡುವೆ ನೀ ಬಯಸಿದೆ ನಿನ್ನ ಪ್ರೇಮಾಮೃತವ ನೀಡದೆ ಏಕೆ ಓಡುವೆ ನೀ ನನ್ನ ನಿನ್ನ ಪ್ರೇಮದ ಕಾವ್ಯ ನನ್ನ ನಿನ್ನ ಪ್ರೇಮದ ಕಾವ್ಯ ಸ್ಥಿರವಾಗಿರಲಿ ಕರೆಯೊಳಗೆ ಸ್ಥಿರವಾಗಿರಲಿ ದರೆಯೊಳಗೆ ಮಿಲನದ ತನುಮನ ಮಿಲನದ ತನುಮನ ಬೆರೆತಾಗೆ ಮನದಾಸೆ ನಿನ್ನ ಬಯಸುತ್ತೇವೆ ಮನದಾಸೆ ನಿನ್ನ ಬಯಸುತ್ತೇವೆ ಸಮಯ ಸಂಗೀತದಿ ಸಮಯ ಸಂಗೀತದಿ ಮನದಾನಂದವ ನೀಡುವ ಮನದಾಸೆ ನಿನ್ನ ಸತ್ಯವೇನರಿಯದ ಆ ದುರುಳ ಕೌರವರು ಬಿಡದೆ ಪಳ್ಳಿಸಿ ಕಾರಾಗೃಹದಲ್ಲಿರಿಸಿ ಅಗಳಗಳ ಅನ್ನವ ಇಡಿ ಮಾಡಿ ಎನಗುಣಿಸಿ ಮಡಿದರು ಶತ ಸಹೋದರರು ಮಡಿದವರಿಗಾಗಿ ಉಳಿದು ನೀಗೈದ ಶಪಥವೇನಾಯಿತೋ 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 ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನೆಲ್ಲ ಹಲ್ಲಗಳೆಯುತ್ತಿರುವ ಆದಮ ಮರುಳುಗಳೇ ಸತ್ತು ಏಕಿ ಪುಕ್ಷಿ ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಚಂಡಮಾರುತದ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷೀಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸಲ್ಲಾಪ
ಓ ನನ್ನ ವಂಶಯಕ್ಷಯಕ್ಕೆ ಕಾರಣನಾದ ದುರ್ಜಾತ, ದುರ್ನೀತ, ದುರುಳ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಕಾಂತಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನಮಗೆ ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆಯೂ ಈಗಲೂ ನಡುಗುವುದು, ಕೈ ಕಾಲುಗಳು ಕಂಪಿಸುವುದು, ರಕ್ತವೂ ಕುದಿಯತೊಡಗುವುದು. ಅಂದು ನೀನು ನಮಗೆ ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದು ಒಳಲೆ ನೀರನ್ನು ನೀನು ನೀಡುತ್ತಿದ್ದ. ಆದರೆ ಅವರೆಲ್ಲರೂ ಒಟ್ಟಾಗಿ ಸೇರಿ ನಿರ್ಧರಿಸಿ ಅದೆಲ್ಲವನ್ನು ನನ್ನೊಬ್ಬನಿಗೆ ಹೊಣಬಡಿಸಿ ನನ್ನ ಶ್ವಾಸದಲ್ಲಿ ಉಸಿರು ಬತ್ತದ ಹಾಗೆ ಮಾಡಿ ಅವರೆಲ್ಲರೂ ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ ದೃಶ್ಯವು ನನ್ನ ಸ್ಮೃತಿ ಪಟಲದಿಂದಳಿಯದೆ ಉಳಿದು ನಿರಂತರ ಒಡಪಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿರುವ ನನ್ನೀ ದೇಹವನ್ನು ಅಣುವಾಗಿ ಛಿದ್ರವಾಗಿ ತುಂಡರಿಸಿದರು. ಸೇಡಿಗೆ ಸೇಡು, ಮುಳ್ಳಿಗೆ ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ವಾಂಛೆಗಳ ಹೊರತಾಗಿ ಯಾವ ಆಸೆ ಆಕಾಂಕ್ಷೆಗಳು ಉಳಿದಿಲ್ಲವೋ ದುಷ್ಟ. ದಾಳಗಳು ನೀನಿಷ್ಟೆಲ್ಲ ಮೆರೆಯುವುದಕ್ಕೆ ಕಾರಣ ಈ ದಾಳಗಳೇ. ಇವುಗಳನ್ನು ಬರೀ ದಾಳಗಳೆಂದರಿಯಬೇಡವೋ ಮರುಳೆ. ಅಂದು ಪಾಂಡವರ ಸರ್ವ ಸಂಪತ್ತನ್ನು ಸೂರೆಗೊಂಡಿದ್ದು ಈ ದಾಳಗಳೇ. ದ್ರೌಪದಿಯ ವಸ್ತ್ರಾಪಹರಣಕ್ಕೆ ಪ್ರೇರೇಪಿಸಿದ್ದು ಈ ದಾಳಗಳೇ. ಧರ್ಮರಾಯನ ಸಹಿತ ಭೀಮಾರ್ಜುನಾದಿ ನಕುಲ ಸಹದೇವರುಗಳು ಸರ್ವರ ಸಮಕ್ಷಮ ತಲೆ ತಗ್ಗಿಸುವಂತೆ ಈ ದಾಳಗಳೇ. ಹಿಡಿಂಬ, ಬಕಾಸುರ, ಕೀಚಕನನ್ನು ಬದಲಾಯಿಸಲು ಕಾರಣ ಈ ದಾಳಗಳೇ. ಮುಂದಿನ ಕಾಳಗದಲ್ಲಿ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿಂದ ಸೈರೇಂದ್ರಿಯ ಬಿರುಮುಡಿಯನ್ನು ಕಟ್ಟಿಸುವುದಕ್ಕೂ ಕಾರಣ ಈ ದಾಳಗಳೇ. ಭೀಮನ ಗದಾದಂಡದಿಂದ ನಿನ್ನ ತೊಡೆಯನ್ನು ಮುರಿದು ನೀನು ಈ ಭೂಮಿಯ ಮೇಲೆ ಬಿದ್ದು ವಿಲವಿಲನೆ ಒದ್ದಾಡಿ ಪ್ರಾಣ ನೀಗುವುದಕ್ಕೂ ಕಾರಣ ಈ ದಾಳಗಳೇ. ಇಷ್ಟೆಲ್ಲ ಕೃತ್ಯಗಳಿಗೆ ಮಾರ್ಗಸೂಚಿಯಾದ ಇವುಗಳನ್ನು ಬರೀ ದಾಳಗಳೆಂದರಿತಿರುವೆಯಾ ಮರುಳು? ದಾಳಗಳಲ್ಲವ ಮರುಳೇ ಇವುಗಳ ದಾಳಗಳಲ್ಲವೋ. ದಾಳಗಳಲ್ಲವ ಮರುಳೇ ಇವುಗಳ ದಾಳಗಳಲ್ಲವೋ. ಜನ್ಮದಾತನನ್ನೊಳಗೊಂಡ ಎನ್ನನುದರ ದೇಹದ ಮೂಳೆಗಳು. ಜನ್ಮದಾತನನ್ನೊಳಗೊಂಡ ಎನ್ನನುದರ ದೇಹದ ಮೂಳೆಗಳು. ಅನುದರ ದೇಹದ ಮೂಳೆಗಳು
ಮೂಳೆಗಳು ತಾಳಗಳೆಲ್ಲವೂ ಮರಳೇ ಇವುಗಳು ತಾಳಗಳೆಲ್ಲವೂ. ಎನ್ನ ತಂದೆ ತಮ್ಮಂದಿರ ಗೋಳು ಮುಂದೆ ನಿನ್ನ ಕುರುವಂತವೆ ಹಾಳು. ಎನ್ನ ತಂದೆ ತಮ್ಮಂದಿರ ಗೋಳು ಮುಂದೆ ನಿನ್ನ ಕುರುವಂತವೆ ಹಾಳು. ಕಾಳ ಸರ್ಪವನ್ನು ತೊಡೆ ಕತ್ತಿಸಿದ ಕೌರವನ ಕೇಳು. ನಾಳೆ ನಡೆಯುವ ಘೋರ ಕಾಳದಲ್ಲಿ ಕೌರವರಣಗಳ ಸಾಲು ಸಾಲು. ನಾಳೆ ನಡೆಯುವ ಘೋರ ಕಾಳದಲ್ಲಿ ಕೌರವರಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ಗರ್ಭದಿ ನಡೆಯುವ ದುರ್ಲನಕ್ಕೆ. ಸರ್ಪ ಕಿರೀಟವ ಧರಿಸಿ ಗರ್ಭದಿ ನಡೆಯುವ ದುರ್ಲನಕ್ಕೆ. ಸದಾ ಯುದ್ಧವನ್ನೇರ್ಪಡಿಸಿ ಭೀಮನ ಮುಕ್ತಿಯ ಮಾರ್ಪಡಿಸಿ. ಸದಾ ಯುದ್ಧವನ್ನೇರ್ಪಡಿಸಿ ಭೀಮನ ಮುಕ್ತಿಯ ಮಾರ್ಪಡಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮಾರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮಾರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ಮಾರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ತಾಳಗಳೆಲ್ಲವ ಮರಳೇ ಇವುಗಳು ತಾಳಗಳೆಲ್ಲವೂ. ತಾಳಗಳೆಲ್ಲವ ಮರಳೇ ಇವುಗಳು ತಾಳಗಳೆಲ್ಲವೂ. ಜನ್ಮದಾತನನ್ನೊಳಗೊಂಡ ಎನ್ನನುಗರ ದೇಹದ ಮೂಳೆಗಳು. ಜನ್ಮದಾತನನ್ನೊಳಗೊಂಡ ಎನ್ನನುಗರ ದೇಹದ ಮೂಳೆಗಳು. ಅನುಗರ ದೇಹದ ಮೂಳೆಗಳು ಮೂಳೆಗಳು ಮೂಳೆಗಳು. ತಾಳಗಳೆಲ್ಲವ ಮರಳೇ ಇವುಗಳು ತಾಳಗಳೆಲ್ಲವೂ. ತಾಳಗಳೆಲ್ಲವೂ ದುರ್ವಿಧಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ನಾನು ಸಹ ನಿನ್ನಂತೆಯೇ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜರುಗಳಿಂದ ಓಲೈಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಕಾಳಿಗೋಪುರವಾಯಿತು. ಕಾಳಿಗೋಪುರವಾಯಿತು. ಆದರೂ ಚಿಂತೆ ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬಂತೆ ನಿನ್ನನ್ನು ಹಡಿಗಡಿಗೂ ಅಡ್ಡ ದಾರಿಯಲ್ಲೇ ನಡೆಸಿದೆ. ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೆಬ್ಬಿಸಿ ನಿನ್ನ ಸಹಿತ ನಿನ್ನ 99 ಮಂದಿ ಸಹೋದರರನ್ನು ನಾಶಪಡಿಸದೆ ಈ ಶಕುನಿಯ ದೋಷ ಆರದ್ದು ಶಕುನಿಯ ರೋಷ ಬೇರೂರದು ಕೌರವವಂಶ. ಆರದ್ದು ಶಕುನಿಯ ರೋಷ ಬೇರೂರದು ಕೌರವವಂಶ.
ರಕ್ತವ ಹರಿಸಿ ಅವರ ಕಣ್ಣಲ್ಲಿ ನೀರನ್ನು ಸುರಿಸುವೆನ. ಎಬ್ಬಿಸಿ ಕುರು ಪಾಂಡವರ ಮೇಲೆಬ್ಬಿಸಿ ಕುರು ಪಾಂಡವರ. ಎಬ್ಬಿಸಿ ಕುರು ಪಾಂಡವರ ಮೇಲೆಬ್ಬಿಸಿ ಕುರು ಪಾಂಡವರ. ತಲೆ ಹಾರಿಸುವೇನ ಕೌರವರ. ದುರ್ಯೋಧನ ಆರದ್ದು 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 ಶಕುನಿಯ ರೋಷ ಬೇರೂರದು ಕೌರವ ವಂಶ. ಹಾರಿಸಿ ಕಲಹ ಪತಾಕೆ ಅದರೊಳು ತೋರಿಸಿದೆ ಕತಲಾಕೆ. ಹಾರಿಸಿ ಕಲಹ ಪತಾಕೆ ಅದರೊಳು ತೋರಿಸಿದೆ ಕತಲಾಕೆ. ಕೂಡಿಸಿ ಕುರು ಪಾಂಡವರ ಜೊತೆಗೂಡಿಸಿ ಕುರು ಪಾಂಡವರ. ನಾ ಹಟ್ಟುವೆಯ ಮನೆಗೆ ಕೌರವರ. ದುರ್ಯೋಧನ ಆರದ್ದು 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 ಶಕುನಿಯ ರೋಷ ಬೇರೂರದು ಕೌರವ ವಂಶ. ಆರದ್ದು ಶಕುನಿಯ ರೋಷ ಬೇರೂರದು ಕೌರವ ವಂಶ. ಬೇರೂರದು ಕೌರವ ವಂಶ. ಬೇರೂರದು ಕೌರವರ ವಂಶ. ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರ ಯುದ್ಧದಲ್ಲಿ ಈ ಶಕುನಿಯಿಂದ ನಿನಗುಂಟಾಗುವ ಹಿಂಸೆಯು ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ನಿನಗಾಗಿ ನಿಟ್ಟುಸಿರು ಬಿಡುವವರಿಲ್ಲದಂತೆ ಮಾಡಿ ನೇರವಾಗಿ ನೇರವಾಗಿ ನರಕದ ಮಾರ್ಗವನ್ನೇ ಹಿಡಿಸುವೆ. ಅಲ್ಲವಯ್ಯ, ನಿನ್ನ ಪರಮ ವೈರಿಗಳಾದ ಪಾಂಡವರಿಗೆ ಅನ್ನುವಷ್ಟರಲ್ಲಿ ನಿನ್ನೆ ಆಗಮನ. ಸೋದರಳಿಯ, ಬಹಳ ಆಯಾಸಗೊಂಡು ಬಂದಂತಿದೆ. ಬಾ, ಕ್ಷಣಕಾಲ ಪಗಡೆಯಾಡುತ್ತಾ ವಿಶ್ರಾಂತಿ ಪಡೆಯೋಣ. ಹಾಗೆ ಆಗಲಿ ಮಾವ. ಸೋದರಳಿಯ, ನಿನ್ನ ಅಂಕಿ ಎಷ್ಟು? 1 3. 1 3. ಪಿತುಹು ಮಾವ, ನಿನ್ನ ಅಂಕಿ ಎಷ್ಟು? ನನ್ನ ಅಂಕಿ 2 4. 2 4. ನಾನು ಮಾಡಿದ ಕಾರ್ಯ ಯುಕ್ತವೇ ಮಾವ? ಚಿಂತೆ ಏಕೆ ಕೌರವೇಶ್ವರ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಪರ ಹೋರಾಡಲು ಸೈನ್ಯದ ಸಮೇತರಾಗಿ ಹೊರಟಿರುವರೆಂದು ದೂತನು ಇದೀಗ ಸಮಾಚಾರ ತಂದಿರುವನಲ್ಲವೇ? ದೂತನ ವಿಚಾರ ಈ ಧಾತನಿಗೆ ಮಾವ? ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಲಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನು ಎದುರಿಸಬಲ್ಲ. ಆದರೆ ಜ್ಞಾತಿ ಹಿಂಸೆ, ಸಯುತ ಕಲಹ ಇದು ಉಚಿತವಾದ ಕಾರ್ಯವಾದೀತೆ.
ಆ ದಿನ ನಾನು ದ್ವಾರಕಿಗೆ ಹೋದಾಗ ಕೃಷ್ಣನು ಭಾತೃಗಳೊಡನೆ ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿ ಬಂದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ದುರ್ಯೋಧನ. ಅಣ್ಣ ಅಣ್ಣ ಆದರಿಸುವವರ ಮದವಾಧಿಕರಿಸಿ ಆದರಿಸುವವರ ಮದವಾಧಿಕರಿಸಿ ಆದರಿಸುವವರ ಮದವಾಧಿಕರಿಸಿ ಸದುವೇಷಧಾರಿ ವಿದುರನ ಬಳಿಗೋದ ಬಲೆಯ ಈ ನುಡಿ ಅಗ್ರಜ ಬೇಡು ಗೋಪಾಲ ಶ್ರೀಲಾಲ ಕೃಷ್ಣನ ಕುಚೋದ್ಯವನು ಬಲೆಯ ಈ ನುಡಿ ಅಗ್ರಜ ಕಚ್ಚಪಾದೀಸುತ್ತರು ಮೃಗಗಳಂತೆ ಕೊಂದ ಕಚ್ಚಪಾದೀಸುತ್ತರ ಮೃಗಗಳಂತೆ ಕೊಂದ ವರದ ವೇಷಧಾರಿ ಸರವಿಷ್ಣು ಅವನ ಬಲೆಯ ಈ ನುಡಿ ಅಗ್ರಜ ವೇಣು ಗೋಪಾಲ ಶ್ರೀಲಾಲ ಕೃಷ್ಣನ ಕುಚೋದ್ಯವನು ಬಲೆಯ ಈ ನುಡಿ ಅಗ್ರಜ ಬಲೆಯ ಈ ನುಡಿ ಅಗ್ರಜ. ಅಣ್ಣ ಕೃಷ್ಣನು ಹಸ್ತಿನಾವತಿಗೆ ಬಂದಿರೋನು. ಏನು? ಕೃಷ್ಣನ ಹಸ್ತಿನಾವತಿಯಲ್ಲಿ? ಹೌದು ಅಣ್ಣ. ಅತಿಥಿ ಸತ್ಕಾರವನ್ನು ಸಿದ್ಧಪಡಿಸು. ಅಣ್ಣ ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಶಾಂತಿ ಸಂಧಾನ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೌದು ಅಗ್ರಜ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಆದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅವನಾಗಲೇ ರಾಜಪ್ರಾಸಾದವನ್ನು ದಾಟಿ ಆ ವಿದುರನ ಪರ್ಣಕುಟೀರವನ್ನು ಆಶ್ರಯಿಸಿರೋನು. ಎಷ್ಟು ಅವಹೇಳನ, ಎಷ್ಟು ಅವಹೇಳನ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಮತ್ತೆ ಯದುಪತಿಯು ಭಕ್ತರ ಪರಾಧೀನನು ಇರಬಹುದು. ಈ ದಿನ ಆತನ ಸತ್ಕಾರವನ್ನು ಮುಗಿಸಿ ನಾಳೆ ಮಂದಿರಕ್ಕೆ ಮುಂದೆ ಬರುವನು. ಹೋಗು ಸಹೋದರ, ಅತಿಥಿ ಸತ್ಕಾರವನ್ನು ಸಿದ್ಧಪಡಿಸು. ಅಣ್ಣ ಕುಲಚರ ಎಂಬ ಗದೆ ಹಿಡಿದ ಪಂಥ ಈ ಸಮರಸಿಂಹ ದುಶ್ಯಾಸನ ಆ ಯದುಪತಿಗೆ ಸತ್ಕಾರ ಮಾಡುವುದೇ ಸತ್ಕಾರ. ನನಗೊಪ್ಪದು ಒಪ್ಪಲಾಗದು. ದುರತ್ಮರಾದ ಪಾಂಡವರ ಮನವ ಮುರಿವೆ ಈ ಕ್ಷಣ. ದುರತ್ಮರಾದ ಪಾಂಡವರ ಮನವ ಮುರಿವೆ ಈ ಕ್ಷಣ. ಪುಂಡರನ್ನು ಭೇದಿಸಿ ಜಯ ಗಳಿಸಿ ಬರುವೆನು. ಪುಂಡರನ್ನು ಭೇದಿಸಿ ಜಯ ಗಳಿಸಿ ಬರುವೆನು. ಮುದಡಿ ಮೆರವ ಕುಂತಿಸುತ್ತರ ಸೆರೆ ಕಳೆದು ಬರುವೆನು. ಮುದಡಿ ಮೆರವ ಕುಂತಿಸುತ್ತರ ಸೆರೆ ಕಳೆದು ಬರುವೆನು. ದುರತ್ಮರಾದ ಪಾಂಡವರ ಮನವ ಮುರಿವೆ ಈ ಕ್ಷಣ. ಮನವ ಮುರಿವೆ ಈ ಕ್ಷಣ. ಮನವ ಮುರಿವೆ ಈ ಕ್ಷಣ. ಈ ಕ್ಷಣ ಈ ತಕ್ಷಣ. ಅಣ್ಣ ಕೃಷ್ಣನ ಸತ್ಕಾರ ನನಗೊಪ್ಪದು ಒಪ್ಪಲಾಗದು. ಸಹೋದರ, ಅಭಿಮಾನಿಶಾಲಿಯಾದ ನನ್ನ ಪ್ರಿಯ ಸಹೋದರನನ್ನು ನನಗೂ ಒಂದೊಂದು ಶಾಸನ ಮಾಡಲು ನನಗೂ ಒಂದೊಂದು ಸಾಧ್ಯವೆನಿಸುವುದು. ಅಲ್ಲ ನೋಡಿದೆಯಾ ಮಾವ ನನ್ನ ಸಹೋದರನ ಕ್ರೋಧಾಗ್ನಿ ಸ್ವರೂಪವನ್ನ? ಮದಗಜಗಳೆಷ್ಟಿದ್ದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲವಿ. ನಿಲ್ಲವರು. ಅದು ಹಾಗಿರಲಿ. ಈಗ ಏನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಈ ಕುರು ಸಾರ್ವಭೌಮರ ವೈಭವವನ್ನು ತೃಣೀಕರಿಸಿ ಆ ವಿದುರನ ಪರ್ಣ ಕುಟೀರವನ್ನು ಆಶ್ರಯಿಸುತ್ತಿದ್ದನು. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆವದಿಂದ ಆಗುತ್ತಿರುವ ಈ ಅಪಮಾನವನ್ನು ಅದೇ ಸಹಿಸುವೆ ಕೌರವೇಶ್ವರ, ಅದೇ ಸಹಿಸುವೆ. ಎಲ್ಲವೂ ಹಾಲಾಹಲವಾಯಿತು. ಅಂದರೆ
ಭರತ ಕಂಡ ಚಕ್ರವರ್ತಿ ಸಾರ್ವಭೌಮನೆನಿಸಿಕೊಂಡು ಮರೆಯುತ್ತಿದ್ದ ನಾನು ನಂದಗೋಪಾಲನ ಸಹಾಯಕ್ಕೆ ಹೋದದ್ದರಿಂದ ವಿಷಯವೇನೆಂದು ವಿವರವಾಗಿ ತಿಳಿಸಬಾರದೆ ಕೌರವೇಂದ್ರ? ನಿಷ್ಪಕ್ಷಪಾತಿಯಾಗಿ ನನ್ನ ಪಕ್ಷ ವಹಿಸೆಂದು ಆ ಕೃಷ್ಣನನ್ನು ಎಷ್ಟೋ ವಿಧವಾಗಿ ಹೇಳಿದೆನು. ಆದರೆ ಆ ನಂದಗೋಪಾಲನು ಪಾಂಡವರ ಪಕ್ಷ ವಹಿಸಿ ಕಡೆಗೆ ಗುರುಬಲರಾಮ ಕೃತವರ್ಮ ಸಹಿತ ನಾರಾಯಣಿ ಯಾದವ ಸೈನ್ಯವನ್ನು ನನ್ನ ಮಡಿಲಿಗೆ ಹಾಕಿದ. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವತರಿಸಿರುವ ಯಾರು ಅವನ ಭಕ್ತಿ ವೈರಾಗ್ಯಗಳ ಪ್ರದರ್ಶನಕ್ಕೆ ಮರುಳಾಗಿ ಅವನನ್ನು ಭಗವಂತನ ಸ್ವರೂಪರೆಂದು ಪೂಜಿಸುವರ ಅವರನ್ನೇ ನಾಶಪಡಿಸುವ ಜರಾಸಂಧ, ಶಿಶುಪಾಲ, ಕಂಸ ನಿನಗೆಂತಹ ಮಿತ್ರರಯ್ಯ? ಕಾರಣವಿಲ್ಲದೆ ಸಂಹರಿಸಿದ ಕಂಸನನ್ನು ವಧಿಸಿ ಹರಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಅವನ ಸಹೋದರನ್ನು ಸುರಪಾನ ಪ್ರಮತ್ತನನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ಕೈವಶಪಡಿಸಿಕೊಂಡನಲ್ಲವೇ? ಅಂತಹವನಿಗೆ ಮಣ್ಣನೆ ಕೌರವೇಶ್ವರ. ಹಾಗಾದರೆ ನನ್ನನ್ನು ದಾರಿಕೆಗೆ ಹೇಗೆ ಕಳುಹಿಸಿದೆ ಮಾವ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವಾದೀತೆ. ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ ಉದ್ದೇಶ? ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಲ್ಲದೇ ಕೌರವೇಶ್ವರ. ಕೃಷ್ಣನಿಗಿಂತಲೂ ಅವನ ವಿಜಯೋನ್ಮತ್ತವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿದೆ. ಕೃಷ್ಣನು ಸೈನ್ಯದ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸುತ್ತೇನೆ ಎಂದಿದ್ದರೆ ಕೃಷ್ಣ ನೀನು ನನಗೆ ಬೇಡ, ನಿನ್ನ ಸೈನ್ಯವೊಂದೇ ಸಾಕು ಎಂದು ನೀನು ನಿಸ್ಸಂಕೋಚವಾಗಿ ಹೇಳಬಹುದಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು ಕೌರವೇಶ್ವರ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪುಣ್ಯ, ದಯೆ, ದಾಕ್ಷಿಣ್ಯ, ಅಂದಿಲ್ಲದ ಪಾಪ ಪುಣ್ಯಗಳು ಇಂದು ಇವನಿಗೇಕೆ ಬಂತು? ಸುಯೋಧನ, ಮಾವ, ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಏಕೆಂದರೆ ಅವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾಧಾರಕರು. ಶ್ರೀಕೃಷ್ಣನ ಮಾತಿಗೆ ನೀನೇನಾದರೂ ಸಮ್ಮತಿಸಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ಈಗ ತಾನೇ ನಿನ್ನ ಸಹೋದರ ಹೇಳಿ ಹೋದನಲ್ಲವೇ? ಏನೆಂದು? ಕುರುಕುಲದ ವಿನಾಶಕ್ಕೆ ನೀನೇ ಕಾರಣ. ಮತ್ತಿನ್ನೇನಯ್ಯ? ಪಾಂಡವರು ಪಗಡೆಯಾಟದಲ್ಲಿ ಸೋತಾಗಲೇ ಈ ರಾಜ್ಯದ ಮೇಲಿನ ಹಕ್ಕು ಸಂಪೂರ್ಣವಾಗಿ ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು ಕೌರವೇಶ್ವರ? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಈ ಕುರು ಸಾಮ್ರಾಜ್ಯವನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುವುದಾದರೆ ರಣಕ್ಷೇತ್ರದೊಡನೆ ಸೆಣಸಿ ಜಯಲಕ್ಷ್ಮಿಯನ್ನು ಅದನ್ನು ಬಿಟ್ಟು ಮೇಲಿನಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದ ಸೌಬಲರಾಜ. ಯುದ್ಧದ ಹೊರತು ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಕೌರವೇಶ್ವರ, ಸಂಧಿಯ ನೆಪದಿಂದ ಬಾರಿ ಬಾರಿಗೂ ತನ್ನ ಪ್ರತಿಷ್ಠೆಯನ್ನೇ ತೋರುತ್ತಿರುವ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ನನ್ನದೊಂದು ಸಲಹೆ. ಏನದು ಮಾವ ನಿನ್ನ ಸಲಹೆ? ಸುಯೋಧನ, ಮಾವ, ಯಥಾ ಸಮಯದಲ್ಲಿ ತಿಳಿಸುವೆನು. ಅಂದರೆ
ನಾಳಿನ ರಾಜ್ಯಸಭೆಯಲ್ಲಿ ಅದನ್ನು ತಿಳಿಸುವೆನು. ಅದನ್ನು ಅಲ್ಲಿಯೇ ನೆರವೇರಿಸುವೆನಂತೆ. ಮಾವ, ನಿನ್ನ ಸಲಹೆಯ ಹೊರತಾಗಿ ಆ ಪಾಂಡವರಿಗೆ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗುವ. ನಡೆ ಸುಯೋಧನ, ನಡೆ. ಅರಸಿಯಾದ ಭಾನುಮತಿಯು ಕಾಯುತ್ತಿರುವಳು, ತನ್ನ ಅರಸನು ಬರುವನೆಂದು. ನಡೆ. ಗುರುಕುಲದ ರಣಕಲಿ, ನೀನಾಗುವೆ ರಣರಂಗದಲ್ಲಿ ನರಮನೆ. ಕರೆವ ಬಿರುಗಾಳಿಗೆ ಸೇಡಿನ ವೇಷಾಗ್ನಿಯು ಮಿಂಚಿನಂತೆ ಪ್ರಜ್ವಲಿಸಿ ಆರ್ಭಟಿಸುವ ಗುಡುಗು ಸಿಡಿಲುಗಳೇ ತರೆಯನ್ನು ಬಿರಿಯುವಂತೆ ಮಾಡಿ ನಿನ್ನ ಕುರು ಸಾಮ್ರಾಜ್ಯವನ್ನು ಈ ಶಕುನಿಯ ಕೃತ್ರಿಮದ ವಿಷದ ಮಳೆಗೆ ಸಿಕ್ಕಿ ಪಚ್ಚಿ ಹೋಗಲಿ, ಪಾಪಿ ಪಚ್ಚಿ ಹೋಗಲಿ. ನಿನ್ನರಸಿಯಾದ ಭಾನುಮತಿಯು ಮಂಡಗೆದರಿ ಮುಂಡೆಯಾಗಿ ನಿನ್ನ ಮೃತ ದೇಹದ ಮೇಲೆ ಬಿದ್ದು ಒದ್ದಾಡುವಳು. ಅಂದಿಗೆ ಈ ಶಕುನಿಗೆ ಶಾಂತಿ, ಅಂದಿಗೆ ಈ ಶಕುನಿಗೆ ವಿಶ್ರಾಂತಿ. ಅಧಿಕಾರ ಎಂಬ ಮದದಿಂದ ಮೆರೆಯುತ್ತಿರುವೆಯಾ ದುಷ್ಟ? ಇನ್ನೆಷ್ಟು ದಿನ ನಿನ್ನ ಅಧಿಕಾರ, ಇನ್ನೆಷ್ಟು ನಿನ್ನ ಧರ್ಮ? ನಾನು ನೋಡುವೆ. ಅಧಿಕಾರ 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 ನನ್ನದೆಂದು ಕೊಬ್ಬಿ ನಡೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಆ ಬ್ರಹ್ಮನ ತಪ್ಪು. ಅಧಿಕಾರ 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 ನನ್ನದೆಂದು ಕೊಬ್ಬಿ ನಡೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು. ಅಯ್ಯೋ ಪಾಪ ಸೂರದನಸು ಹಿಡಿದು ನಿಲ್ಲುವ ವೀರ ಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತಕರ್ಣನು. ಹಿಡಿದೆದ್ದು ನಿಲ್ಲುವನು ಭೀಮಸೇನನು. ಹಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ರುಂಡ ಮುಂಡ ತುಂಡು ದೈವನು. ತನ್ನ ಗದೆಯಿಂದ ರುಂಡ ಮುಂಡ ತುಂಡು ದೈವನು. ಇದು ನಿನ್ನಯ ತಪ್ಪು ಇಲ್ಲ ನನ್ನಯ ತಪ್ಪು, ನಿನ್ನಯ ತಪ್ಪು ಇಲ್ಲ ನನ್ನಯ ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ದುರ್ಯೋಧನ, ಶಕುನಿ ಎಂಬ ಮೂರಕ್ಷರದ ಅರ್ಥ ತಿಳಿದಿರುವುದೇನೋ ಮರುಳೆ. ಶ ಎಂದರೆ ಶಕುನಿ, ಕು ಎಂದರೆ ಕುರುವಂಶ,
ಎಂದರೆ ನಿರ್ಮೂಲ. ಶಕುನಿಯಿಂದ ಕುರುವಂಶ ನಿರ್ಮೂಲ. ಶಕುನಿಯಿಂದ ಕುರುವಂಶ ನಿರ್ಮೂಲ.